ಹಲೋ ಗೈಸ್, ವೆಲ್ಕಮ್ ಟು ಅನುಗ್ರಹ ಚಾನಲ್. ಇವತ್ತು ನಾನು ಮೊಟ್ಟೆ ಮತ್ತು ಬಟಾಟೆ ಹಾಕ್ತಾ ಪದಾರ್ಥ ಮಾಡ್ತಾ ಇದ್ದೇನೆ. ಇಂತಹ ರುಚಿಕರ ವಿಡಿಯೋ ಬೇಕಾದಲ್ಲಿ ಅನುಗ್ರಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದಕ್ಕೆ 10 ಮೆಣಸು, ಹುರಿದಿಟ್ಟ ಮೆಣಸು, ಒಂದು 5 ಗಿಡ ಮೆಣಸು ಹುರಿದಿಟ್ಟದು, ಒಂದು ಚೂರು ಲಿಂಬೆ ಹುಳಿ, ಲಿಂಬೆ ಹುಳಿ ಎಷ್ಟು ದೊಡ್ಡದು, ಕೊತ್ತಂಬರಿ ಒಂದು 3 ಚಮಚ, ಸಾಸಿವೆ 1 ಚಮಚ, ಬಡಸೊಪ್ಪು ಸ್ವಲ್ಪ, ಜೀರಿಗೆ 1 ಚಮಚ, ಮತ್ತು ಇಂಗು ಬೇಕು, ಅರಸಿನ ಮತ್ತು ನೀರುಳ್ಳಿ ಕಡಿಲಿಕ್ಕೆ, ಸ್ವಲ್ಪ ತೆಂಗಿನಕಾಯಿ, ಅದನ್ನು ಸ್ವಲ್ಪ ಹುರಿಲಿಕ್ಕೆಲ್ಲ ಉಂಟು. ಇದು ಎಲ್ಲ ಹುರಿದಿಟ್ಟ ಸಾಮಾನು. ಬಾಣಲೆ ಇಟ್ಟು ನೀರುಳ್ಳಿ ಮತ್ತು ಬೇವಿನ ಸೊಪ್ಪನ್ನು ಹುರಿಬೇಕು. ಹುರಿದಾದ್ಮೇಲೆ ತೆಂಗಿನಕಾಯಿಯನ್ನು ಸ್ವಲ್ಪ ಹುರಿಬೇಕು. ಆಮೇಲೆ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಈಗ ಸ್ಟವ್ ಹೊತ್ತಿಸಿ ಒಂದು ಪಾತ್ರೆ ಇಡ್ತೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಟಾಟೆಯನ್ನು ಬೇಯಿಸಲಿಕ್ಕೆ ಇಡ್ತೇನೆ. ಬಟಾಟೆ ಮತ್ತು ಟೊಮೆಟೊ, ಟೊಮೆಟೊ ಹಾಕಿದೆ. ಇದು ಒಳ್ಳೆ ರೀತಿಯಲ್ಲಿ ಬೇಯಬೇಕು. ಈಗ ಸಾಮಾನು ನೀರುಳ್ಳಿ, ತೆಂಗಿನಕಾಯಿ ಎಲ್ಲ ಹುರಿಲಿಕ್ಕೆ ಉಂಟು. ಎಣ್ಣೆ ಹಾಕಿ ಬಾಣಲೆ ಇಡ್ತೇನೆ. ಬಾಣಲೆ ಇಟ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನಾನು ಯಾವುದಕ್ಕೂ ತೆಂಗಿನ ಎಣ್ಣೆಯನ್ನೇ ಉಪಯೋಗ ಮಾಡೋದು, ಅದನ್ನೇ ಮಾಡಿ, ಆರೋಗ್ಯಕ್ಕೆ ಒಳ್ಳೆಯದು. ನೀರುಳ್ಳಿನ ಹಾಕ್ತೇನೆ. ಅದರ ನಂತರ ಬೇಸಪ್ಪನ್ನು ಹಾಕ್ತೇನೆ. ಒಂದು ತುಂಡು ಎಷ್ಟೆ, ಒಂದು ಸಣ್ಣ ಕಾಳು, ಒಂದು ಏಲಕ್ಕಿ, ಒಂದು 3 ಲವಂಗ. ಇದು ಒಳ್ಳೆ ಹುರಿಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಬೇಕಾಗ್ತದೆ ಆವಾಗ ಒಂದು ಪದಾರ್ಥ ಕಡಿಲಿಕ್ಕೆ ರೆಡಿ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕ, ತೆಂಗಿನಕಾಯಿಯನ್ನು ಅದಕ್ಕೆ ಹಾಕಿ ಹುರಿಯುವ. ತೆಂಗಿನಕಾಯಿಗೆ ಸ್ವಲ್ಪ ಅರಿಶಿನ. ಇದು ಆಯಿತು. ಇನ್ನು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಗ್ರೈಂಡ್ ಮಾಡಿ ಆಮೇಲೆ 7 ಮೊಟ್ಟೆ ಅದದ್ದು ಈಗ ಸಿಪ್ಪೆ ತೆಗಿಲಿಕ್ಕೆ ಉಂಟು. ಈಗ ಟೊಮೆಟೊ ಬಟಾಟೆಗೆ ಹಾಕಲಿಕ್ಕೆ 7 ಮೊಟ್ಟೆ ಇಟ್ಟಿದೆ. ಅದರಲ್ಲಿ ಈಗ ಸಿಪ್ಪೆ ತೆಗಿತಾ ಇದ್ದೇವೆ. ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ಅದೆಲ್ಲ ಒಳಿ ಬೇಳಿತದೆ ಇದರಲ್ಲಿ. ಈಗ ಹುರಿದಿಟ್ಟ ಮೆಣಸು ಎಲ್ಲ ಪದಾರ್ಥಗಳನ್ನೆಲ್ಲ ಹಾಕಿ ಬಾಯ್ಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಗ ತೆಂಗಿನಕಾಯಿ ಎಲ್ಲ ಹುರಿದಿಟ್ಟದ್ದನ್ನು ಅದಕ್ಕೆ ಹಾಕಿ ಫ್ರೈ ಮಾಡಿ. ಈಗ ಬೆಂದಿದೆ ನೋಡುವ. ಒಳ್ಳೆ ಬೆಂದಿದೆ ಆಯ್ತಾ. ಮಸಾಲೆಯನ್ನು ಹಾಕುವ. ಸ್ವಲ್ಪ ನೀರು ಜಾಸ್ತಿ ಹಾಕುವ. ಸ್ವಲ್ಪ ಉಪ್ಪು ಹಾಕುವ. ಚಪ್ಪೆ ಆಗಿದೆ ಸ್ವಲ್ಪ. ಇದು ಸ್ವಲ್ಪ ಕುದಿದೆ. ಚೆನ್ನಾಗಿ ಕುದಿದ ಮೇಲೆ ಮೊಟ್ಟೆ ಹಾಕುವ. ಇದು ಕುದಿತಾ ನೋಡುವ ಆಯ್ತಾ. ಕುದಿತಾ ಉಂಟು. ಇವಾಗ ಮೊಟ್ಟೆಯನ್ನು ಹಾಕುವ.
ಇದು ಹೀಟೆಲ್ಲ ಹಾಕಿಟ್ಟಿದ್ದೇನೆ, ಅದು ಎಳಿಬೇಕಲ್ಲ, ಅದಕ್ಕೆ ಮೊಟ್ಟೆಯನ್ನು ಹಾಕುವ. ಉಪ್ಪು ಕಡಿಮೆ ಆಗಿದೆ, ಹಾಕುವ. ಕುದಿದಾದ ಮೇಲೆ ಒಗ್ಗರಣೆ ಕಡಿಮೆ ಮಟ್ಟಕ್ಕೆ ಕೊಡುವ. ಕೊತ್ತಂಬರಿ ಸೊಪ್ಪು ಹಾಕುವ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕುವ. ಆಗಲೇ ಈರುಳ್ಳಿ ಫ್ರೈ ಮಾಡಿ ಹಾಕಿದ್ದೇನೆ, ಸ್ವಲ್ಪ ಒಂದು ಹಾಕುವ. ಸಾಸಿವೆ ಹಾಕುವಾಗ ಚಟಪಟ ಹೇಳುವಾಗ ಸ್ವಲ್ಪ ಬೇಸೊಪ್ಪು ಹಾಕಿದೆ, ಸ್ವಲ್ಪ ಹಿಂಗು. ಈಗ ಒಗ್ಗರಣೆ ಹಾಕ್ತಾ ಇದ್ದೇನೆ. ಇಲ್ಲಿಗೆ ಮೊಟ್ಟೆ ಮತ್ತು ಟೊಮೆಟೊ ಬಟಾಟೆ ಪದಾರ್ಥ ಆಯಿತು. ಇವಾಗ ಬಟಾಟೆ ಮೊಟ್ಟೆ ಟೊಮೆಟೊ ಹಾಕಿ ಮಾಡಿದ ಪದಾರ್ಥ ರೆಡಿ.